ಆತ್ಮೀಯ ಸ್ನೇಹಿತರೆ, ತಮ್ಮದೇ ಆದ ಯೂಟ್ಯೂಬ್ ಚಾನಲ್ KSB ಸ್ಟಡಿ ಸರ್ಕಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಈ ಒಂದು ವಿಡಿಯೋದಲ್ಲಿ 9ನೇ ತರಗತಿ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಬರ್ತಕ್ಕಂಥ 5ನೇ ಅಧ್ಯಾಯ, ಅದು ಯಾವುದಂತಂದ್ರೆ ನಮ್ಮ ಸಂವಿಧಾನ ಅಂತಕ್ಕಂಥದ್ದು. ಸೊ ಈ ನಮ್ಮ ಸಂವಿಧಾನದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋ ಸರಣಿಯಲ್ಲಿ ನೋಡೋಣ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮುಖ್ಯ ಪ್ರಶ್ನೆ 1, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಅಂತಕ್ಕಂಥದ್ದು. ಸೊ ಮೊದಲೇ ಪ್ರಶ್ನೆ, ರಾಜ್ಯವನ್ನಾಳುವ ಮೂಲ ಕಾನೂನು ಡ್ಯಾಶ್ ಅಂತಕ್ಕಂಥದ್ದು. ಸೊ ಇಲ್ಲಿ ಯಾವುದು ಉತ್ತರ ಆಗ್ತೈತೆ ಅಂದ್ರೆ ಸಂವಿಧಾನ ಅಂತಕ್ಕಂಥದ್ದು. ನೆಕ್ಸ್ಟ್ 2ನೇ ಪ್ರಶ್ನೆ, ಸಂವಿಧಾನದ ರಚನಾ ಸಭೆಯ ಮೊದಲ ಸಭೆ ಡ್ಯಾಶ್ ರಂದು ನಡೆಯಿತು ಅಂತಕ್ಕಂಥದ್ದು. ಸೊ ಯಾವಾಗ ನಡೀತಿತ್ತಪ್ಪ ಅಂದ್ರೆ 1946 ಡಿಸೆಂಬರ್ 9ರಂದು. ಸೊ ಏನಾಗ್ತೈತೆ ಅಂದ್ರೆ ಇಲ್ಲಿ ಮೊದಲ ಸಭೆ ನಡೀತದೆ. 3ನೇ ಪ್ರಶ್ನೆ, ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷತೆ ವಹಿಸಿದ್ದವರು ಡ್ಯಾಶ್ ಅಂತಕ್ಕಂಥದ್ದು. ಸೊ ಯಾರು ವಹಿಸ್ತಾರಂತಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ವಹಿಸ್ತಾರೆ. ಇನ್ನು 4ನೇ ಪ್ರಶ್ನೆ, ನಮ್ಮ ಸಂವಿಧಾನವು ಡ್ಯಾಶ್ ಸರ್ಕಾರ ಪದ್ಧತಿಗೆ ಅವಕಾಶ ಮಾಡಿಕೊಟ್ಟಿದೆ. ಸೊ ಯಾವುದಂತಂದ್ರೆ ಸಂಸದೀಯ ಅಂತೇಳಿ ಕರಿತೀವಿ. 5ನೇ ಪ್ರಶ್ನೆ, ನಮ್ಮ ಸಂವಿಧಾನವು ಪ್ರಜೆಗಳಿಗೆ ಡ್ಯಾಶ್ ಪೌರತ್ವಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅಂತಕ್ಕಂಥದ್ದು. ಯಾವುದಕ್ಕಂತಂದ್ರೆ ಇಲ್ಲಿ ಏಕ ಪೌರತ್ವ ಅಂತಕ್ಕಂಥದ್ದಕ್ಕೆ. ನೆಕ್ಸ್ಟು 6ನೇ ಪ್ರಶ್ನೆ, ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕನ್ನು ಡ್ಯಾಶ್ನೇ ವಿಧಿಯಲ್ಲಿ ಅಳವಡಿಸಲಾಗಿದೆ. ಸೊ ಎಷ್ಟನೇ ವಿಧಿಪ್ಪ ಅಂತಂದ್ರೆ 32ನೇ ವಿಧಿಯಲ್ಲಿ ಸಂವಿಧಾನಾತ್ಮಕ ಪರಿಹಾರ ಹಕ್ಕನ್ನು ಇಲ್ಲಿ ಅಳವಡಿಸಲಾಗಿದೆ ಅಂತಕ್ಕಂಥದ್ದು. ಇನ್ನು 7ನೇ ಪ್ರಶ್ನೆ, ರಾಜ್ಯ ನಿರ್ದೇಶಕ ತತ್ವಗಳನ್ನು ಡ್ಯಾಶ್ ಸಂವಿಧಾನದಿಂದ ಪಡೆಯಲಾಗಿದೆ. ಅಂದರೆ ಯಾವ ದೇಶದಿಂದ, ಒಂದು ದೇಶದ ಸಂವಿಧಾನದಿಂದ ಪಡೆಯಲಾಗಿದೆಪ್ಪ ಅಂತಂದ್ರೆ ಐರಿಷ್ ಒಂದು ದೇಶದಿಂದ ಇಲ್ಲಿ ಪಡೆಯಲಾಗಿದೆ ಅಂತಕ್ಕಂಥದ್ದು. ನೆಕ್ಸ್ಟು ಮುಖ್ಯ ಪ್ರಶ್ನೆ 2, ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರ ಬರೆಯಿರಿ ಅಂತಕ್ಕಂಥದ್ದು. ಸೊ 8ನೇ ಪ್ರಶ್ನೆ, ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಯಾರು ಅಂತಕ್ಕಂಥದ್ದು. ಸೊ ಯಾರಂತಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ರವರು. ಇನ್ನು 9ನೇ ಪ್ರಶ್ನೆ, ಸಂವಿಧಾನ ಜಾರಿಗೆ ಬಂದಿದ್ದು ಯಾವಾಗ. ಸೊ ಯಾವಾಗ ಅಂಥೇಳಿ ಎಲ್ಲರಿಗೂ ಗೊತ್ತಿರಬಹುದು. ಸೊ ಎಷ್ಟಂತಂದ್ರೆ 1950 ಜನವರಿ 26ನೇ ತಾರೀಕದಂದು ಸೊ ಸಂವಿಧಾನ ಜಾರಿಗೆ ಬರ್ತದೆ. ನೆಕ್ಸ್ಟು 10ನೇ ಪ್ರಶ್ನೆ, ಭಾರತ ಸಂವಿಧಾನದ ಪ್ರಸ್ತಾವನೆಯ ಸಾರಾಂಶವನ್ನು ತಿಳಿಸಿ. ಸೊ ನಾವು ಎರಡೇ ಒಂದು ಅಂಶಗಳಲ್ಲಿ ಇಡೀ ಸಾರಾಂಶವನ್ನೇ ತಿಳಿಸಿದ್ದೀನಿ. ಸೊ ನೋಡಿ, ಸೊ ಮೊದಲೇದು ಏನಂತಂದ್ರೆ ಇದು ಸಂವಿಧಾನದ ರಚನಾಕಾರರ ವಿಚಾರಧಾರೆಗಳನ್ನು ಏನಪ್ಪ ಅಂದ್ರೆ ಒಳಗೊಂಡಿರ್ತಕ್ಕಂಥದ್ದು ಯಾವುದು ಪ್ರಸ್ತಾವನೆ. ಇನ್ನು ಸಂವಿಧಾನದ ರೂಪುರೇಷ, ಮೌಲ್ಯ, ಸಿದ್ಧಾಂತ, ಉದ್ದೇಶಗಳ ಸಾರವನ್ನು ಏನಪ್ಪ ಅಂದ್ರೆ ಇಲ್ಲಿ ಒಳಗೊಂಡಿರ್ತಕ್ಕಂಥದ್ದು. ಅಂದರೆ ಸಂವಿಧಾನ ಯಾವ ರೀತಿ ಐತಿ ಅಂತಕ್ಕಂಥದ್ದು ಇಲ್ಲಿ ಈ ಒಂದು ಪ್ರಸ್ತಾವನೆಯಲ್ಲಿ ಏನಪ್ಪ ಅಂದ್ರೆ ಈ ಒಂದು ಅಂಶ ಒಳಗೊಂಡಿರ್ತಕ್ಕಂಥದ್ದು. ಈ ನೆಕ್ಸ್ಟು 11ನೇ ಪ್ರಶ್ನೆ, ಜಾತ್ಯತೀತತೆ ಎಂದರೇನು ಅಂತಕ್ಕಂಥದ್ದು. ಸೊ ಜಾತ್ಯತೀತತೆ ಅಂದ್ರೆ ಸೊ ಎಲ್ಲ ಧರ್ಮಗಳನ್ನು ಸಮಾನತೆಯಿಂದ ಕಾಣುವುದೇ ಏನಪ್ಪ ಅಂದ್ರೆ ಜಾತ್ಯತೀತತೆ ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟು 12ನೇ ಪ್ರಶ್ನೆ, ನಮ್ಮ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಅಂತಕ್ಕಂಥದ್ದಿದೆ. ಸೊ ನೋಡಿ ಇಲ್ಲಿ ಸೊ ಮೊದಲೇ ಒಂದು ಅಂಶ ಏನಪ್ಪ ಅಂದ್ರೆ ಅಥವಾ ಲಕ್ಷಣ ಏನಂತಂದ್ರೆ ಲಿಖಿತ ಮತ್ತು ಬೃಹತ್ ಸಂವಿಧಾನ. ಸೊ ಇಲ್ಲಿ ನಮ್ಮ ಒಂದು ಭಾರತ ಸಂವಿಧಾನ ಆಗಿರ್ತಕ್ಕಂಥದ್ದು. ಇನ್ನು ಭಾಗಶಃ ನಮ್ಯ ಮತ್ತು ಭಾಗಶಃ ಅನಮ್ಯ ಅಂತಕ್ಕಂಥ ಸಂವಿಧಾನ ಏನಪ್ಪ ಅಂದ್ರೆ ನಮ್ಮ ಭಾರತ ಸಂವಿಧಾನ ಇರ್ತಕ್ಕಂಥದ್ದು. ಅಂದರೆ ತಿದ್ದುಪಡಿಗೆ ಅವಕಾಶ ಇದೆ ಅಂತಕ್ಕಂಥದ್ದು ಇಲ್ಲಿ ನಾವು ತಿಳ್ಕೊಳ್ಬೋದು. ನೆಕ್ಸ್ಟು 3ನೇ ಒಂದು ಅಂಶ ಏನಂತಂದ್ರೆ ಸಂಸದೀಯ ಸರ್ಕಾರ ಪದ್ಧತಿ ಅಂತಕ್ಕಂಥದ್ದು ಕೂಡ ಇಲ್ಲಿ ಸಂವಿಧಾನದ ಲಕ್ಷಣವಾಗಿದೆ. ಇನ್ನು ಏಕಪೌರತ್ವ ಅಂತೇಳಿ ಒಂದು ಲಕ್ಷಣ ಕಂಡು ಬರ್ತದೆ. ಇನ್ನು ಗಣತಂತ್ರ ವ್ಯವಸ್ಥೆ ಅಂತಕ್ಕಂಥದ್ದು ಕೂಡ ಏನಪ್ಪ ಅಂದ್ರೆ ಇರತಕ್ಕಂಥದ್ದು. ಇನ್ನು ಸಾರ್ವತ್ರಿಕ ವಯಸ್ಕ ಒಂದು ಪದ್ಧತಿ ಕೂಡ ಏನಪ್ಪ ಅಂದ್ರೆ ನಮ್ಮಲ್ಲಿ ಸಂವಿಧಾನದ ಲಕ್ಷಣವಾಗಿದೆ ಅಂತಕ್ಕಂಥದ್ದು. ನೆಕ್ಸ್ಟು ಒಕ್ಕೂಟ ವ್ಯವಸ್ಥೆ ಕೂಡ ಏನಪ್ಪ ಅಂದ್ರೆ ನಮ್ಮ ಭಾರತ ಸಂವಿಧಾನದಲ್ಲಿ ಇರತಕ್ಕಂಥದ್ದು. ಸೊ ನೆಕ್ಸ್ಟ್ ಏನಪ್ಪ ಅಂದ್ರೆ ಮತದಾನ ಒಂದು ಪದ್ಧತಿ ಕೂಡ ಏನಂತಂದರೆ ಇಲ್ಲಿ ನಮ್ಮಲ್ಲಿ ಈ ಒಂದು ಸಂವಿಧಾನದಲ್ಲಿ ಪ್ರಮುಖ ಲಕ್ಷಣವಾಗಿದೆ. ಇನ್ನು ಮೂಲಭೂತ ಹಕ್ಕುಗಳು ಕೂಡ ಏನಪ್ಪ ಅಂದ್ರೆ ಕಂಡು ಬರ್ತವೆ. ಇನ್ನು ದ್ವಿಸದನ ಶಾಸಕಾಂಗ ಅಂತಕ್ಕಂಥದ್ದು ಕೂಡ ಏನಂತಂದ್ರೆ ಇಲ್ಲಿ ಸಂವಿಧಾನ ಲಕ್ಷಣವಾಗಿದೆ. ಇನ್ನು ಮೂಲಭೂತ ಕರ್ತವ್ಯಗಳು ಕೂಡ ಏನಾದವು ಅಂತಂದ್ರೆ ನಮ್ಮ ಸಂವಿಧಾನದಲ್ಲಿ ಇದ್ದಾವೆ. ಪಕ್ಷ ಪದ್ಧತಿ ಅಂತಕ್ಕಂಥ ಒಂದು ಪದ್ಧತಿ ಕೂಡ ಏನಪ್ಪ ಅಂದ್ರೆ ಭಾರತ ಸಂವಿಧಾನದ ಪ್ರಮುಖ ಲಕ್ಷಣವಾಗಿರ್ತಕ್ಕಂಥದ್ದು. ಇನ್ನು ರಾಜ್ಯ ನಿರ್ದೇಶಕ ತತ್ವಗಳು ಕೂಡ ಏನಪ್ಪ ಅಂದ್ರೆ ನಮ್ಮ ಸಂವಿಧಾನದಲ್ಲಿ ಇರತಕ್ಕಂಥದ್ದು. ಇನ್ನು ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಕೂಡ ಏನಪ್ಪ ಅಂದ್ರೆ ನಮ್ಮ ಒಂದು ಭಾರತ ಸಂವಿಧಾನದ ಪ್ರಮುಖ ಲಕ್ಷಣವಾಗಿ ಇರತಕ್ಕಂಥದ್ದು.
ನೆಕ್ಸ್ಟ್ 13ನೇ ಪ್ರಶ್ನೆ. ಸೊ ಸಂವಿಧಾನದಲ್ಲಿ ಅಳವಡಿಸಿರುವ ಮೂಲಭೂತ ಹಕ್ಕುಗಳು ಯಾವುವು ಅಂತಕ್ಕಂಥದ್ದು. ಸೊ ಇಲ್ಲಿ ಪ್ರಮುಖವಾಗಿ 6 ಮೂಲಭೂತ ಹಕ್ಕುಗಳು ಇರತಕ್ಕಂಥದ್ದು. ಇಲ್ಲಿ ನೋಡಿ, ಮೊದಲೇದು ಯಾವುದಂದ್ರೆ ಸಮಾನತೆಯ ಹಕ್ಕು ಅಂತಕ್ಕಂಥದ್ದು. ಸೊ 14ನೇ ವಿಧಿಯಿಂದ 18ನೇ ವಿಧಿವರೆಗೆ ಏನಪ್ಪ ಅಂದ್ರೆ ಸಮಾನತೆಯ ಹಕ್ಕನ್ನು ನಾವು ನೋಡ್ತೀವಿ. ಇನ್ನು 2ನೇ ಹಕ್ಕು ಯಾವುದಂದ್ರೆ ಸ್ವಾತಂತ್ರ್ಯದ ಹಕ್ಕು ಅಂತೇಳಿ. ಸೊ 19ನೇ ವಿಧಿಯಿಂದ 22ನೇ ವಿಧಿವರೆಗೂ ಇರತಕ್ಕಂಥದ್ದು. ಇನ್ನು ಶೋಷಣೆ ವಿರುದ್ಧ ಹಕ್ಕಿದೆ. ಸೊ ಇದು ಏನಪ್ಪ ಅಂದ್ರೆ 23ರಿಂದ 24ನೇ ವಿಧಿಯಲ್ಲಿ ಕಂಡುಬರುತ್ತದೆ. ಇನ್ನು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಇದೆ. ಸೊ 25ನೇ ವಿಧಿಯಿಂದ 28ನೇ ವಿಧಿವರೆಗೂ ಕಂಡುಬರುತ್ತದೆ. ಸೊ ಅದೇ ರೀತಿ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಇದೆ. ಸೊ ಇದು ಏನಪ್ಪ ಅಂದ್ರೆ 29ರಿಂದ 30ನೇ ವಿಧಿವರೆಗೆ ಕಂಡುಬರ್ತದೆ. ಇನ್ನು ಕೊನೆಯದಾಗಿ ಏನಪ್ಪ ಅಂದ್ರೆ ಸಂವಿಧಾನಾತ್ಮಕ ಪರಿಹಾರ ಹಕ್ಕು ಅಂತೇಳಿ ಕರಿತೀವಿ. ಸೊ ಅದು ಏನಪ್ಪ ಅಂದ್ರೆ 32ನೇ ವಿಧಿಯಲ್ಲಿ ಕಂಡುಬರ್ತದೆ. ಇನ್ನು ನೆಕ್ಸ್ಟು 14ನೇ ಪ್ರಶ್ನೆ. ಮೂಲಭೂತ ಕರ್ತವ್ಯಗಳನ್ನು ಬರೆಯಿರಿ ಅಂತೇಳಿ ಒಂದು ಪ್ರಶ್ನೆ ಇದೆ. ಸೊ ಮೂಲಭೂತ ಕರ್ತವ್ಯಗಳನ್ನು ಕೊಟ್ಟಿದ್ದೀನಿ. ಸೊ ಇಲ್ಲಿ ನೋಡೋಣ. ಸೊ ಏನಂತಂದ್ರೆ ಸಂವಿಧಾನ, ರಾಷ್ಟ್ರಗೀತೆ, ರಾಷ್ಟ್ರಧ್ವಜವನ್ನು ಏನಪ್ಪ ಅಂದ್ರೆ ಗೌರವಿಸುವುದು ಅಂಥೇಳಿ. ಸೊ 51A ವಿಧಿಯಡಿಯಲ್ಲಿ ಕಂಡುಬರ್ತದೆ. ಇನ್ನು 51B ವಿಧಿಯಲ್ಲಿ ಅಡಿಯಲ್ಲಿ ಏನಪ್ಪ ಅಂದ್ರೆ ಸ್ವಾತಂತ್ರ್ಯ ಸಂಗ್ರಾಮದ ಧ್ಯೇಯಗಳನ್ನು ಗೌರವಿಸುವುದು. ನೆಕ್ಸ್ಟು 51C ವಿಧಿಯಡಿಯಲ್ಲಿ ಏನಪ್ಪ ಅಂದ್ರೆ ಭಾರತದ ಸಮಗ್ರತೆಯನ್ನು ಕಾಪಾಡುವುದು. ಸೊ ಅದೇ ರೀತಿ 51D ವಿಧಿಯಡಿಯಲ್ಲಿ ಏನಪ್ಪ ಅಂದ್ರೆ ದೇಶವನ್ನು ರಕ್ಷಿಸುವುದು ಅಂತಕ್ಕಂಥದ್ದು. 51E ವಿಧಿಯಡಿಯಲ್ಲಿ ಏನಪ್ಪ ಅಂದ್ರೆ ದೇಶದಲ್ಲಿ ಭಾತೃತ್ವ ಒಂದು ಮನೋಭಾವವನ್ನು ಹೊಂದುವುದು. ನೆಕ್ಸ್ಟು 51F ವಿಧಿಯಡಿಯಲ್ಲಿ ಏನು ಹೇಳ್ತಿದ್ದಪ್ಪ ಅಂದ್ರೆ ದೇಶದ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಗೌರವಿಸುವ ಮತ್ತು ರಕ್ಷಿಸುವುದು ಅಂತಕ್ಕಂಥದ್ದು. ನೆಕ್ಸ್ಟು 51G ಏನು ಹೇಳ್ತದೆ ಅಂತಂದ್ರೆ ದೇಶದ ಪರಿಸರವನ್ನು ಇಲ್ಲಿ ನಾವು ರಕ್ಷಿಸಬೇಕು ಅಂತಕ್ಕಂಥದ್ದು. ಇನ್ನು 51H ವಿಧಿ ಏನು ಹೇಳ್ತದಪ್ಪ ಅಂದ್ರೆ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಳ್ಳೋದು. ಇನ್ನು 51A ಏನು ಹೇಳ್ತೈತೆ ಅಂದ್ರೆ ಸಾರ್ವಜನಿಕ ಸ್ವತ್ತನ್ನು ರಕ್ಷಿಸುವ ಅಂದರೆ ಆಸ್ತಿಗಳನ್ನು ರಕ್ಷಿಸುವುದು ಅಂತಕ್ಕಂಥದ್ದು. 51J ಏನಪ್ಪ ಅಂದ್ರೆ ರಾಷ್ಟ್ರವನ್ನು ಪ್ರತಿನಿಧಿಸುವುದು ಅಂತಕ್ಕಂಥದ್ದು. ನೆಕ್ಸ್ಟು 51K ಏನು ಹೇಳ್ತದಪ್ಪ ಅಂದ್ರೆ 6ರಿಂದ 14ನೇ ವಯಸ್ಸಿನ ಮಕ್ಕಳ ಏನಪ್ಪ ಅಂದ್ರೆ ಶಿಕ್ಷಣ ನೀಡುವುದು. ಸೊ ಪೋಷಕರ ಒಂದು ಕರ್ತವ್ಯ ಅಂತೇಳಿ ಇಲ್ಲಿ ನಾವು ನೋಡ್ಬೋದು. ಇವಿಷ್ಟು ಏನಪ್ಪ ಅಂದ್ರೆ ಮೂಲಭೂತ ಕರ್ತವ್ಯಗಳಂತೇಳಿ ನಾವು ನೋಡ್ತೀವಿ. ಸೊ ಇದಿಷ್ಟು ಏನಂತಂದ್ರೆ ನಮ್ಮ ಸಂವಿಧಾನ ಅಂತಕ್ಕಂಥ ಅಧ್ಯಾಯದ ಸೊ ಪ್ರಮುಖ ಅಭ್ಯಾಸ ಪ್ರಶ್ನೋತ್ತರಗಳು. ಥ್ಯಾಂಕ್ ಯು.